ಟಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಅಂತಂದ್ರೆ, ನಾಳೆ ಇಡೀ ದೇಶದ ಒಂದು ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಮೊದಲು ಜಸ್ಟಿಸ್ ವರ್ಮಾ ಅವರ ಒಂದು ಕೇಸ್ ಬರ್ತಾ ಇದೆ. ನಂತರ ಬಿಹಾರದ ಎಸ್ ಐ ಆರ್ ಕೇಸ್ ಅನ್ನ ಕುರಿತಂತೆ ಬಹಳ ಮಹತ್ವದ ಚರ್ಚೆ ಆಗ್ತದೆ. ಹಾಗೆ ಸಂಸತ್ತಿನಲ್ಲಿ ಮುಖ್ಯವಾಗಿ ಇದುವರೆಗೂ ಕಳೆದ 7 ದಿನಗಳಿಂದ ಯಾವುದೇ ಒಂದು ಅಧಿವೇಶನ ನಡೆಯಕ್ಕೆ ಅವಕಾಶ ಆಗಿರ್ಲಿಲ್ಲ. ಈ ಅವಕಾಶ ಆಗಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಈ ಒಂದು ವಿಚಾರ ಅಂದ್ರೆ ಎಸ್ ಐ ಆರ್ ಕುರಿತಂತೆ ಬಿಹಾರದ ಅಧಿವೇಶನ ಮತ್ತು ಲೋಕಸಭಾ ಅಧಿವೇಶನ ಕೂಡ ನಡೀತಾ ಇರಲಿಲ್ಲ. ಸೊ ಇದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅನ್ನೋ ಕೂಡ ಪ್ರಶ್ನೆ ಇತ್ತು. ಸೊ ಈ ಪ್ರಶ್ನೆ ಉತ್ತರವನ್ನ ಕೂಡ ಇಲ್ಲಿ ಕೇಳಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಪ್ರಯತ್ನಗಳು ನಡೆದ್ರು ಕೂಡ ಬಿಹಾರದ ವಿಧಾನಸಭೆಯಲ್ಲಿ ಉತ್ತರ ಸಿಕ್ಲಿಲ್ಲ, ಹಾಗೆ ಲೋಕಸಭೆಯಲ್ಲಿ ಉತ್ತರ ಸಿಕ್ಲಿಲ್ಲ. ಸೊ ಅಂತಿಮವಾಗಿ ಉತ್ತರ ಏನು ಅಂತಂದ್ರೆ, ಈಗ ವಿಧಾನಸಭೆ ಮತ್ತು ಲೋಕಸಭೆ ಎರಡನ್ನೂ ದಾಟ್ಕೊಂಡು ನಾವು ನಡೀತಕ್ಕಂತ ವಿಚಾರ ಏನಂತಂದ್ರೆ, ಅಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ಬೇಕಾಗಿರತಕ್ಕಂಥ ವಿಷಯ ಏನಂತಂದ್ರೆ, ಈ ಎಸ್ ಐ ಆರ್ ಇದು ಸಂವಿಧಾನಿಕವೇ ಅಥವಾ ಅಲ್ವೇ, ಅಥವಾ ಮತದಾರರನ್ನ ಪಟ್ಟಿಯಿಂದ ಕಿತ್ತಾಕೋ ಪ್ರಯತ್ನವೇ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಸೊ ಮತದಾರರನ್ನ ಪಟ್ಟಿಯಿಂದ ಕಿತ್ತಾಕ್ತಕ್ಕಂತ ಸುಮಾರು 68 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಕಿತ್ತಾಕ್ತಾ ಇದ್ದಾರೆ ಎಸ್ ಐ ಆರ್. ಸೊ ಈ ಎಸ್ ಐ ಆರ್ ನಲ್ಲಿ ಸುಮಾರು 22 ಲಕ್ಷ ಜನ ಸತ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಅಂದ್ರೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಏನು ಈ 22 ಲಕ್ಷ ಜನ ಒಳಗೊಂಡಿದ್ದಂತಹ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಈ ಪಟ್ಟಿಯನ್ನ ಬಿಡುಗಡೆ ಮಾಡಿದ ನಂತರ ಅಂದ್ರೆ ಸುಮಾರು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ತಿಂಗಳಲ್ಲಿ ಸುಮಾರು 22 ಲಕ್ಷ ಜನ ಸತ್ತೋದ್ರ. ಕಾರಣ ಏನು ಅಷ್ಟು ಜನ ಸಾಯೋದಕ್ಕೆ? ಅಲ್ಲೇನು ಮಹಾಮಾರಿ ಬಂದಿತ್ತ, ಪ್ಲೇಗ್ ಬಂದಿತ್ತ, ಪಿಡುಗು ಬಂದಿತ್ತ, ಏನ್ ಬಂದಿತ್ತು ಅಂತ ಕೂಡ ಅಲ್ಲಿ ಉತ್ತರ ಇಲ್ಲ. ಸೊ ಆದ್ರೆ ಜನ ಮಾತ್ರ ಅಲ್ಲಿ ಸತ್ತಿದ್ದಾರೆ, ಅದಕ್ಕೆ ಕಾರಣ ಕೂಡ ಗೊತ್ತಿಲ್ಲ. ಮತ್ತು 68 ಲಕ್ಷ ಮತದಾರರನ್ನ ಅದರಲ್ಲಿ ಕೆಲವರು ಮತದಾರರೇ ಇಲ್ಲ ಅವರು ಅಂತ ಹೇಳಲಾಗ್ತದೆ. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕಿದ್ರು ಇವರು, ಆದ್ರೆ ಈಗ ಅವ್ರು ಇಲ್ಲ ಅಂತ ಹೇಳ್ತಾರೆ. ಇದು ಅಂದ್ರೆ ಸುಮಾರು 68 ಲಕ್ಷನ ಮತದಾರರನ್ನ ಕಳೆದ್ರೆ ಹತ್ರ 1 ಕೋಟಿ ಮತದಾರನ್ನು ಕೂಡ ಈಗ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 1ರವರೆಗೆ ಒಂದು ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸೊ ಈ ಮಧ್ಯ ADR ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎರಡೂ ಕೂಡ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ನ ಸಲ್ಲಿಸಿದವೆ. ಈ ಅಫಿಡವಿಟ್ ನ ಪ್ರಕಾರ ಸುಮಾರು 68 ಲಕ್ಷ ಮತದಾರರನ್ನ ನೀವು ಅಲ್ಲಿ ಕಳೆದ್ರೆ, 68 ಲಕ್ಷ ಮತದಾರರನ್ನ ನೀವು ಅಲ್ಲಿ ಕಳೆದ್ರೆ, ಸೊ ಈ ಚುನಾವಣೆ ನಡೆಸುವಂತ ಅಗತ್ಯವೇ ಇಲ್ಲ, ನಾವೆಲ್ಲ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳ್ತಾ ಇದಾವೆ. ಈಗಾಗಲೇ ರಾಹುಲ್ ಗಾಂಧಿ ಅಖಾಡಕ್ಕೆ ಇಳಿದಾಗಿದೆ. ಆದ್ರೂ ಚುನಾವಣೆ ತಯಾರಿಗೋಸ್ಕರ ಅಲ್ಲ, ಚುನಾವಣೆಯನ್ನ ಹೇಗೆ ನಿಲ್ಲಿಸಬೇಕು ಮತ್ತು ಚುನಾವಣಾ ಆಯೋಗದ ಭ್ರಷ್ಟಾಚಾರಗಳನ್ನ ಹೇಗೆ ಬೆಳಕಿಗೆ ತರಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾದ ಚರ್ಚೆ ನಡೀತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಮುಖ್ಯವಾದ ಚರ್ಚೆ ಸ್ಪಷ್ಟವಾಗಿ ಇರತಕ್ಕಂತ ಮಾಹಿತಿ ಏನಂತಂದ್ರೆ, ಈ ಒಂದು ಚುನಾವಣೆಗೆ ಬಹಿಷ್ಕಾರ ಹಾಕಿದ್ರೆ ಇಡೀ ವಿಶ್ವದಲ್ಲಿ ಭಾರತದ ಒಂದು ಮರ್ಯಾದೆ, ಚುನಾವಣಾ ಆಯೋಗದ ಮರ್ಯಾದೆ ಎಲ್ಲವೂ ಕೂಡ ಮೂರಾಬಟ್ಟೆ ಆಗುತ್ತೆ. ಮತ್ತು ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳಿ ವಿಶ್ವಕ್ಕೆ ಸಾರಿ ಹೇಳಿದಾಗುತ್ತೆ. ಸೊ ಇಂತಹ ಒಂದು ಅವಕಾಶವನ್ನ ಚುನಾವಣಾ ಆಯೋಗ ಮತ್ತು ನರೇಂದ್ರ ಮೋದಿ ಸರ್ಕಾರ ತಂದುಕೊಳ್ಳುತ್ತಾ ಅನ್ನೋಕ್ಕೆ ಅಂತ ನೋಡಿದ್ರೆ, ಸೊ ಅವ್ರಿಗೆ ಯಾವುದೇ ಮಾನ ಮರ್ಯಾದೆ ಮತ್ತು ಯಾವ ಒಂದು ಕನಿಷ್ಠ ಸೌಜನ್ಯವೂ ಕೂಡ ಇಲ್ಲದೆ ಇರತಕ್ಕಂತ ವರ್ತಿಸ್ತಕ್ಕಂಥ ಸರ್ವಾಧಿಕಾರಿ. ಸಾಮಾನ್ಯವಾಗಿ ಸರ್ವಾಧಿಕಾರಿಗಳಿಗೆ ಅವ್ರಿಗೆ ಯಾರಿಗೂ ಯಾವ ಅಂಶಗಳು, ಮಾನವೀಯ ಅಂಶಗಳು, ಮಾನವೀಯತೆ ಮತ್ತು ಗೌರವ, ದೇಶದ ಗೌರವ ಇವ್ಯಾವುದು ಕೂಡ ಅವ್ರಿಗೆ ಮುಖ್ಯ ಆಗಲ್ಲ. ಅವ್ರಿಗೆ ಅಧಿಕಾರ ಅಷ್ಟೇ ಮುಖ್ಯ ಆಗಿರುತ್ತೆ, ಪ್ರತಿಷ್ಠೆ ಮುಖ್ಯ ಆಗಿರುತ್ತೆ. ಮತ್ತು ಇಡೀ ಅಧಿಕಾರ ಬೇಕಾಗಿರ್ತಕ್ಕಂಥದ್ದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿಗೆ ಮಾತ್ರ. ಸೊ ಇವರಿಬ್ಬರಿಗೋಸ್ಕರ ಇಲ್ಲಿ RSS, BJP ಹೀಗೆ ಎಲ್ಲರೂ ಕೂಡ ತಮ್ಮ ಅಸ್ತಿತ್ವಕ್ಕೆ ಹೋರಾಟವನ್ನ ನಡೆಸ್ತಾರೆ. ಸೊ ಇಂಥ ಅಸ್ತಿತ್ವದಲ್ಲಿ ಅಂದ್ರೆ ಇವರಿಬ್ಬರಿದ್ರೆ ನಾವು ಉಳಿತೀವ ಅಂತ, ಇವ್ರು ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತ ಕೂಡ ಒಂದು ಚರ್ಚೆ ನಡೀತಾ ಇದೆ. ಹಾಗಾಗಿ ಸುಮಾರು 40ಕ್ಕೂ ಹೆಚ್ಚು BJPಯ ಸಂಸದರು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರ, ಅಥವಾ ಯಾವುದೇ ಬಿಲ್ ಪಾಸ್ ಆಗೋಕ್ಕೆ ಮುಂಚೆ ಅಲ್ಲಿ ಆಚೆ ಬಂದು ತಮ್ಮ ಅಸ್ತಿತ್ವವನ್ನ ತೋರಿಸ್ತಾರ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜೊತೆಗೆ ಸುಪ್ರೀಂ ಕೋರ್ಟ್ ನ ತೀರ್ಮಾನ ಮತ್ತು ಜಸ್ಟಿಸ್ ಶರ್ಮಾ ಅವರ ಕೇಸ್, ಈ ಎಲ್ಲವನ್ನು ಕೂಡ ನಾವು ಗಮನಿಸಿದ್ರೆ, ಈ ಜಸ್ಟಿಸ್ ಶರ್ಮಾ ಅವರ ಕೇಸಲ್ಲೂ ಕೂಡ ಅಲ್ಲಿ ಆ ಮೂಲಕ ಚುನಾವಣಾ ಆಯೋಗವನ್ನ ಹಿಡಿದಾಯ್ತು. ಈಗ ನ್ಯಾಯಾಂಗದ ಮೇಲೂ ಕೂಡ ಅಂತಿಮವಾಗಿ ಹಿಡಿತ ಸಾಧಿಸಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೋಸ್ಕರನೇ
ನಾಳೆ ಸುಪ್ರೀಂ ಕೋರ್ಟ್ ಮೊದಲ ಕೇಸನ್ನೇ ಜಸ್ಟಿಸ್ ವರ್ಮಾ ಅವರ ಕೇಸನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಜಸ್ಟಿಸ್ ವರ್ಮಾ ಕೇಸನ್ನ ತೆಗೆದುಕೊಂಡ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇಂಪೀಚ್ಮೆಂಟ್ ಕೇಸ್ ಕೂಡ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ಅದು ಸಬ್ ಜುಡಿಸ್ ಆಗುತ್ತೆ ಮತ್ತು ನ್ಯಾಯಾಂಗಕ್ಕೆ ವಿರುದ್ಧವಾದ ನಡೆ ಆಗುತ್ತೆ. ಹಾಗಾಗಿ ನಾಳೆ ಮೊದಲನೇ ಕೇಸನ್ನೇ ಅಲ್ಲಿ ತಗೊಂಡು ಆ ತೀರ್ಮಾನ ಆಗೋರು ಕೂಡ ಯಾವುದೇ ಒಂದು ಮಹಾಭಿಯೋಗ ನಡೆಸುವಂತ ಪ್ರಕ್ರಿಯೆ ಕೂಡ ತಡೆ ಬೀಳತಕ್ಕಂತ ಸಾಧ್ಯತೆ ಇದೆ. ಮತ್ತು ಏನೇ ಇವರು ಮಹಾಭಿಯೋಗ ಮಾಡಿದ್ರು ಕೂಡ ಅದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪಿನ ಆಧಾರದ ಮೇಲೆ ನಿಂತಿರುತ್ತೆ. ಸೊ ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಈ ಕೇಸನ್ನು ರೆಫರ್ ಮಾಡಿದ್ರಿಂದ ಅವರು ಹೊರತಾದಂತಹ ಪೀಠವನ್ನ ರಚಿಸಿದ್ದಾರೆ. ಮತ್ತು ನಾಳೆ ಚುನಾವಣಾ ಆಯೋಗದ ಪೀಠ ಅಲ್ಲಿ ಆ ಕೇಸನ್ನ ಚೀಫ್ ಜಸ್ಟಿಸ್ BR ಗವೈ ಅವರು ತೆಗೆದುಕೊಳ್ತಕ್ಕಂತ ಸಾಧ್ಯತೆ ಇದೆ. ಸೊ ನಾಳೆ ಮಹಾಭಿಯೋಗ ನಡೆಯುತ್ತಾ ಸುಪ್ರೀಂ ಕೋರ್ಟ್ ಏನೇ ಹೇಳುತ್ತೆ ಅನ್ನೋದು ಕೂಡ ದೊಡ್ಡ ಚರ್ಚೆ ಆಗುತ್ತೆ. ಅಂದ್ರೆ ಇಲ್ಲಿ ಇದುವರೆಗೂ ನಾವು ಜನರೇ ದೇಶದ ಸುಪ್ರೀಂ ಅಂತ ಅನ್ಕೊಂಡಿದ್ದೋ, ಜನರೇ ಈ ದೇಶದ ಪ್ರಜಾಪ್ರಭುತ್ವದ ಮೂಲ ಅಂತ ಹೇಳ್ಕೊಂಡಿದ್ದೋ. ಆದ್ರೆ ಇದು ಯಾವುದು ಕೂಡ ಅಲ್ಲಿ ನಡೀತಾ ಇಲ್ಲ. ಈ ಜನರೇ ಸುಪ್ರೀಂ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಬೇಕಾಗಿದೆ. ಆದ್ರೆ ಇವತ್ತು ದೇಶದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಧನ್ಕರ್ ಅವರ ರಾಜೀನಾಮೆ ಒಂದು ಪ್ರಹಸನ. ಈಗ ಧನ್ಕರ್ ರಾಜೀನಾಮೆ ಕೊಟ್ಟರು. ಅಲ್ಲಿ ಧನ್ಕರ್ ಅನ್ನೋ ಪ್ರಶ್ನೆ ಮುಖ್ಯ ಅಲ್ಲ. ಅವರು ಉಪರಾಷ್ಟ್ರಪತಿಯವರು ಅವರ ಒಂದು ಸ್ಥಾನಮಾನವನ್ನ ಹೇಗೆ ಕಿತ್ಕೊಳ್ಳಾಯ್ತು, ಅವರನ್ನ ಹೇಗೆ ಅಧಿಕಾರನ ಕಿತ್ತೆಸಲಾಯ್ತು, ಅಧಿಕಾರಕ್ಕೆ ಅವರು ರಾಜೀನಾಮೆ ಕೊಟ್ಟ ನಂತರ ಅವ್ರು ಏನಾದ್ರು, ಅವರ ಅಸ್ತಿತ್ವ ಏನಾಗಿದೆ, ಅವ್ರು ಎಲ್ಲಿದ್ದಾರೆ, ಅವರ ಹೆಂಡತಿ ಫೋನ್ ಆಫ್ ಆಗಿದೆ, ಅವ್ರ ಫೋನ್ ಆಫ್ ಆಗಿದೆ, ಅವ್ರ ಕಚೇರಿಗೆ ಬೀಗ ಹಾಕಲಾಗಿದೆ, ಅವ್ರ ಮನೆಗೆ ಬೀಗ ಹಾಕಲಾಗಿದೆ. ಒಬ್ಬ ಉಪರಾಷ್ಟ್ರಪತಿಗೆ ಹೀಗಾದ್ರೆ ಒಬ್ಬ ಸಾಮಾನ್ಯ ಪ್ರಜೆಯ ಗತಿ ಏನು ಅಂತ ಹೇಳಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಾವು ಗಮನಿಸ್ತಕ್ಕಂಥದ್ದು ಇಡೀ ದೇಶದಲ್ಲಿ ಜಸ್ಟಿಸ್ ವರ್ಮಾ ಕೇಸ್ ಮೂಲಕ ಮತ್ತೆ ಇನ್ನೊಂದು ಜಸ್ಟಿಸ್ ಶೇಖರ್ ಯಾದವ್ ಕೂಡ ಒಂದು ಅಲ್ಲೂ ಕೂಡ ಒಂದು ಮಹಾಭಿಯೋಗದ ಕೇಸ್ ಇದೆ. ಶೇಖರ್ ಯಾದವ್ ಒಂದು ಮುಖ್ಯವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು RSS ನ ಪ್ರತಿಪಾದನೆ ಮಾಡ್ತಕ್ಕಂತ ಮನುಸ್ಮೃತಿಯನ್ನ ದೇಶದ ಕಾನೂನು ಮಾಡ್ಬೇಕು ಅಂತ ಹೇಳಿದ್ರು. ಮತ್ತು ಈ ಮುಸ್ಲಿಮರು ಈ ದೇಶದಲ್ಲಿ ವಾಸ ಮಾಡಬಾರ್ದು ಮತ್ತು ಅವರಿಗೆ ಮತದಾನ ಹಕ್ಕಿರಬಾರ್ದು, ಈ ರೀತಿಯ ಲೈನ್ ನಲ್ಲಿ ಅವರು ಮಾತನಾಡಿದ್ರು. ಸೊ ಇದನ್ನು ಕೂಡ ಚರ್ಚೆಗೆ ಎತ್ಕೊಳ್ತಕ್ಕಂತ ಸಾಧ್ಯತೆ ಇದೆ. ಇವತ್ತು ಮೋಹನ್ ಭಾಗವತ್ ಇವತ್ತು ಒಂದು ಸಭೆಯಲ್ಲಿ ಮಾತಾಡಿದರೆ ಭಾರತ್ ಅಂದ್ರೆ ಭಾರತ್ ಈಸ್ ಕಾಲ್ಡ್ ಇಂಡಿಯಾ, ಏನು ಇಂಡಿಯಾ ಅಂತ ಹೇಳ್ತೀರಾ ಅರ್ಥಾತ್ ಅಂತ ಹೇಳ್ತೀರಾ, ಅದನ್ನ ಟ್ರಾನ್ಸ್ಲೇಟ್ ಮಾಡಬಾರ್ದು. ಸೊ ಭಾರತ ಅಂದ್ರೆ ಭಾರತ ಅಷ್ಟೇ, ಇಂಡಿಯಾ ಅಲ್ಲ ಅಂತ ಹೇಳ್ತಾರೆ. ಸೊ ಎಗೈನ್ ಮತ್ತೊಮ್ಮೆ ಮೋಹನ್ ಭಾಗವತ್ ವಿಚಾರವನ್ನ ತಿರುಗಿಸ್ತಾ ಇದ್ದಾರೆ ನಾಳೆ, ಮತ್ತು ಇದನ್ನ ಚರ್ಚೆ ಮಾಡ್ಬೇಕು ಅಂತ ಹೇಳಿ ಒಂದು ಹೊಸ ಮುದ್ದವನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಇಂಡಿಯಾ ಭಾರತ್ ಅನ್ನೋ ಚರ್ಚೆ ಕೂಡ ಆಗೋಗಿದೆ. ಇಂಡಿಯಾ ಮತ್ತೆ ಭಾರತ್ ಇವೆರಡೂ ಕೂಡ ಒಂದೇ ಅಂತ ಹೇಳಿ ನಮ್ಮ ಮೂಲ ಸಂವಿಧಾನದ ಪೀಠಿಕೆಯಲ್ಲೇ ಇದೆ. ಮತ್ತು ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ಕಾಲ್ಡ್ ಭಾರತ್ ಎಲ್ಲವನ್ನೂ ಕೂಡ ನಾವು ಹೇಳಾಗೋಗಿದೆ. ಆದ್ರೆ ಬರೀ ಇಂಡಿಯಾ ಅಂತಲೇ ಕರಿಬೇಕು ಅಂತ ಹೇಳಿ ಒಂದು ಹೊಸ ವಿವಾದವನ್ನ ಮೋಹನ್ ಭಾಗವತ್ ಹುಟ್ಟುಹಾಕೋದ್ರ ಮೂಲಕ ಎಗೈನ್ ಈ ಅಟ್ಯಾಕ್ಡ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ ಮೇಲೆ ಮತ್ತೊಂದು ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಇದ್ರ ಜೊತೆಗೆ ಈ SIR ಪಶ್ಚಿಮ ಬಂಗಾಳ ನಡೆಯಲ್ಲ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇದಾರೆ. ಹಾಗೆ ತಮಿಳುನಾಡಲ್ಲಿ ಇವತ್ತು ಚೋಳ ಸಂಪ್ರದಾಯವನ್ನ ಬಿಂಬಿಸ್ತಕ್ಕಂಥ ಬೃಹದೇಶ್ವರ ದೇವಾಲಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಒಬ್ರು ಜ್ಯೋತಿಷಿಯನ್ನು ಮಾತನಾಡಿಸ್ತಾ ಇರ್ತೀವಿ. ಆ ಜ್ಯೋತಿಷಿಯವರು ಏನ್ ಹೇಳ್ತಾರೆ ಅಂದ್ರೆ, ಮೋದಿ ಅವರಿಗೆ ಯಾರು ಸಲಹೆಗಳು ಕೊಡ್ತಾ ಇರ್ತಾರೆ, ಯಾವಾಗೆಲ್ಲ ಅವ್ರ ಅಧಿಕಾರ ಕೂತು ಬರುತ್ತೋ ಆಗ ಅವರು ತಮಿಳುನಾಡಿನ ಯಾವ್ದೋ ಒಂದು ದೇವಾಲಯಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾರೆ, ಶಿವಲಿಂಗದ ಮುಂದಿನ ಎಲ್ಲ ಬಂದು ಕೂತ್ಕೊಂಡು ಪ್ರೇಯರ್ ಮಾಡ್ತಾರೆ, ನದಿಲ್ ಬಿಡುತ್ತಾರೆ, ಸಮುದ್ರದ ಬಿಡುತ್ತಾರೆ ಅಂತ ಹೇಳಿ. ಸೊ ಈಗ ಬೃಹದೇಶ್ವರ ದೇವಾಲಯಕ್ಕೆ ಬಂದು ಅವರು ಅಲ್ಲಿ ಪೂಜೆ ಮಾಡಿ ಆರತಿ ಮಾಡಿ ತಮಿಳುನಾಡಿನ ಸಂಸ್ಕೃತಿ ರೀತಿ ಪಂಚೆ ಉಟ್ಕೊಂಡು ಕುಂಕುಮ ಅಂತೀನಿ ವಿಭೂತಿ ಬಳಕೊಂಡು ಒಬ್ಬ ತಮಿಳುನಾಡಿಗರೇ ಆಗ್ಬಿಟ್ಟಿದ್ದಾರೆ. ಸೊ ಇದು ಒಂದು ದೊಡ್ಡ ಒಂದು ಬದಲಾವಣೆ. ಅಂದ್ರೆ ಯಾವ ಜನರು RSS ಮತ್ತು ಬಿಜೆಪಿಯ ಏನು ಎನ್ವಿರಾನ್ಮೆಂಟ್ ಏನಿದೆಯಲ್ಲ ಅದು ಆ ದ್ರಾವಿಡ ಸಂಸ್ಕೃತಿಯನ್ನ, ದ್ರಾವಿಡ ದೇವಾಲಯಗಳನ್ನ, ದ್ರಾವಿಡ ಭಾಷೆಯನ್ನ ದ್ವೇಷಿಸ್ತಾರೋ, ತಮಿಳು ಭಾಷೆಗೆ ಎಷ್ಟು ಟಾರ್ಚರ್ ಮಾಡ್ತಾರೋ, ತಮಿಳಿಗರಿಗೆ ಎಷ್ಟು ಟಾರ್ಚರ್ ಮಾಡ್ತಾರೋ, ಸೊ ಅದಕ್ಕೆ ವಿರುದ್ಧವಾಗಿ ಇವತ್ತು ಅಲ್ಲಿ ನರೇಂದ್ರ ಮೋದಿ ಅವರು ವರ್ತಿಸ್ತಾ ಇದ್ದಾರೆ. ಮತ್ತು ತಮಿಳು ಭಾಷೆಯನ್ನು ಎತ್ತಿಡ್ತಕ್ಕಂಥ, ತಮಿಳು ಕಲ್ಚರ್ ಎತ್ತಿಡ್ತಕ್ಕಂಥ, ಚೋಳರನ್ನ ಎತ್ತಿಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಆದ್ರೆ 1400 ಕೋಟಿ ರೂಪಾಯಿ ಅಭಿವೃದ್ಧಿಯ ಯೋಜನೆ ಕೂಡ ಇವರು ಘೋಷಣೆ ಮಾಡಿದ್ದಾರೆ ಇಲ್ಲಿ ನರೇಂದ್ರ ಮೋದಿ. ಅಂದ್ರೆ ಎಲ್ಲಿ ಚುನಾವಣೆ ಬರುತ್ತೋ ಅಲ್ಲಿ ಇವರು ಹಾಜರಾಗ್ತಾರೆ, ದೇವಾಲಯಕ್ಕೆ ಹೋಗ್ತಾರೆ. ಒಂದು ಕಾಪಿ ಬುಕ್
ಇವರಿಗೆ ಅಧಿಕಾರದ ಒಂದು ಕಾಪಿ ಬುಕ್. ಈ ಅಧಿಕಾರದ ಕಾಪಿ ಬುಕ್ ಅನ್ನು ಯಥಾವತ್ತಾಗಿ ಪ್ರತಿ ರಾಜ್ಯದಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಸೊ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಗೋ ಬ್ಯಾಕ್ ನರೇಂದ್ರ ಮೋದಿ ಅಂತ ಕೂಡ ಕೂಗ್ಲಾಯ್ತು. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಸೈಮನ್ ಆಯೋಗ ಅಂತ ಹೇಳಿ ಬಂದಿತ್ತು. ಸೊ ಆಗ ಇದೇ ರೀತಿ ಗೋ ಬ್ಯಾಕ್ ಸೈಮನ್ ಅಂತ ಹೇಳಿ ಜನ ಘೋಷಣೆ ಕೂಗಿದ್ರು ಮತ್ತು ಸೈಮನ್ ಅನ್ನ ಓಡಿಸೋದಕ್ಕೆ ಯಶಸ್ವಿ ಕೂಡ ಆಗಿದ್ರು. ಸೊ ಇವತ್ತು ತಮಿಳುನಾಡಲ್ಲಿ ಕೂಡ ಅದೇ ಒಂದು ಪ್ರಯತ್ನವನ್ನು ಕೂಡ ತಮಿಳಿಗರು ಮಾಡಿದ್ರು. ಗೋ ಬ್ಯಾಕ್ ಮೋದಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ರು. ಈಗ ತಮಿಳುನಾಡಲ್ಲಿ ಬಿಜೆಪಿಯನ್ನ ಅರಳಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ಲಾಗ್ತದೆ. ಹಾಗೆ ಕೇರಳದಲ್ಲಿ ಬಿಜೆಪಿಯನ್ನು ಅರಳಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ಲಾಗ್ತದೆ. ಮತ್ತು ಕೇರಳದಲ್ಲಿ ಸಿಪಿಐ ಪಕ್ಷವನ್ನ ಅಂದ್ರೆ ಕಮ್ಯುನಿಸ್ಟ್ ಪಕ್ಷವನ್ನೇ ಬಿಜೆಪಿ RSS ಹೈಜಾಕ್ ಮಾಡಿವೆ. ಸೊ ಅವರು ತಮ್ಮನ್ನ ಪ್ರಯತ್ನಕ್ಕೆ ಇಟ್ಕೊಳ್ಳೋ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾಜೆಕ್ಟ್ ಒಂದು ಸ್ಕೀಮ್ ಇಟ್ಕೊಂಡು ಚುನಾವಣೆ ಮಾಡಿದ್ದಾರೆ. ಫೈನಲ್ ಆಗಿ ನಾವು ಕಂಡ ಡಿಸ್ಪೋಸ್ ಏನಪ್ಪಾ ಅಂತಂದ್ರೆ, ನಾವು ಮುಖ್ಯವಾಗಿ ಕಳೆದ 2-3 ದಿನಗಳಲ್ಲಿ ಮಹಾರಾಷ್ಟ್ರದ ಸುಮಾರು 14,000 ಅಕೌಂಟ್ಗಳನ್ನ ಮಹಾರಾಷ್ಟ್ರ ಸರ್ಕಾರ ಬಂದ್ ಮಾಡಿದೆ. ಯಾಕಂದ್ರೆ 14,000 ಜನ ಪುರುಷರಿಗೆ ಲಾಡ್ಲಿ ಬೆಹನಾ ಯೋಜನೆ ಅಡಿಯಲ್ಲಿ ಅವ್ರಿಗೆ ಹಣ ಹೋಗಿದೆ. ಅಂದ್ರೆ ಸುಮಾರು 258 ಕೋಟಿ ರೂಪಾಯಿ ಹಣ ಇವ್ರಿಗೆ ಹೋಗಿದೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ, ಇದು ನಿಲ್ಲಿಸ್ಬೇಕು ಅಂತೇಳಿ ಕೂಡ ಒಂದು ಲಾಡ್ಲಿ ಬೆಹನಾ ಮಧ್ಯಪ್ರದೇಶದ್ದು ಲಾಡ್ಲಿ ಬೆಹನಾ ಅಂತೇಳಿ 14,000 ಪುರುಷರಿಗೆ 21.44 ಕೋಟಿ ರೂಪಾಯಿ ಹೋಗಿದೆ ಅಂತ ಹೇಳಿ ಒಂದು ವರದಿ ಬಂದಿದೆ. ಸೊ ಹೀಗಾಗಿ ನಾವು ಅದನ್ನ ನಿಲ್ಲಿಸ್ತೀವಿ ಅಂತ ಕೂಡ ಹೇಳ್ತಾರೆ. ಆದ್ರೆ ಎಷ್ಟೊಂದು ತಿಂಗಳಿಂದ ಇಷ್ಟೊಂದು ಅಕೌಂಟ್ಗಳಿಗೆ ಹೇಗೆ ದುಡ್ಡು ಹೋಯ್ತು ಅಂತ ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಮತ್ತು ಇನ್ನು ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದ ವಿಷಯಕ್ಕೆ ಬಂದ್ರೆ, ಸಂಸತ್ತಿನಲ್ಲಿ ಏನು ಇದೇ ಒಂದು ಚರ್ಚೆ ನಡೀತದೆ. ಆ ಚರ್ಚೆಯ ಸಂದರ್ಭಕ್ಕೇನೆ ಆಗಸ್ಟ್ 1 ಮತ್ತು 2ನೇ ತಾರೀಕು ರಾಜ್ಯದಿಂದ GST ತೆರಿಗೆ ಅನ್ಯಾಯವನ್ನ ವಿರೋಧಿಸಿ ಪ್ರಮುಖ ಕಾರ್ಯಕರ್ತರು, ರಾಜಕಾರಣಿಗಳು ಮತ್ತು ಕಾರ್ಯಕರ್ತರು ಜೊತೆಗೆ ಕನ್ನಡ ಹೋರಾಟಗಾರರು ಎಲ್ಲರೂ ಕೂಡ ಆಗಸ್ಟ್ 1 ಮತ್ತು 2ನೇ ತಾರೀಕು ದೆಹಲಿ ಚಲೋ ಅಂತ ಹೇಳಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇಡೀ ದೇಶ ಇವತ್ತು ಈಗ ಒಂದು ಕ್ರಾಂತಿಯ ಮೂಡಕ್ ಬಂದಿದೆ. ಅಂದ್ರೆ ಜನ ಬೀದಿಗಿಡಿದು ಸರ್ಕಾರವನ್ನ ಕಿತ್ತೆಹಿಸ್ತಕ್ಕಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದ್ರ ಮಧ್ಯದಲ್ಲೇ ರಾಜ್ಯದಲ್ಲಿ ಕೃತಕ ಅಭಾವ, ರಸಗೊಬ್ಬರವನ್ನ ಸೃಷ್ಟಿಯಾಗಿದೆ ಅಂತ ಹೇಳಿ ಬಿಜೆಪಿಯವರು ಬೊಂಬಡ ಹೊಡಿತಾ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿ ಮತ್ತು ಕೃಷಿ ಸಚಿವ ಆತರ ಯಾವುದೇ ಅಭಾವ ಇಲ್ಲ, ನಾವೆಲ್ಲವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೆಲವು ರೈತ ಮುಖಂಡರು ಕೂಡ ಈ ಕುರಿತಂತೆ ನಾವು ಮಾತನಾಡಿಸಕ್ಕೆ ಪ್ರಯತ್ನ ಪಟ್ಟು, ಸೊ ಅಲ್ಲಿ ಕೂಡ ಯಾವುದೇ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಮೊದಲು ಮುಖ್ಯಮಂತ್ರಿ ಕೊರತೆ ಇದೆ, ಅದಕ್ಕೆ ಬಿಜೆಪಿ ಕಾರಣ ಅಂತ ಹೇಳಿದ್ರು. ಯಾಕೆಂದ್ರೆ ಯಾವಾಗಲೂ ಮುಖ್ಯಮಂತ್ರಿ ಇತ್ತೀಚೆಗೆ ಹಿಟ್ ವಿಕೆಟ್ ಕೆಲಸ ಮಾಡ್ತಾರೆ. ಅಂದ್ರೆ ಅವರೇ ಹೇಳಿಕೆ ಕೊಟ್ಟು ತಮ್ಮ ಹೇಳಿಕೆನ ಅವರೇ ಬದಲಾಯಿಸ್ತಾರೆ. GST ಸಂಬಂಧಪಟ್ಟಂಗೆ ಇದೇ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ರಸಗೊಬ್ಬರ ಹೇಳಿಕೆ ಕೂಡ ಹಾಗೆ ಆಗಿದೆ. ಸೊ ಅವರು ಮೊದಲು ರಸಗೊಬ್ಬರದ ಕೊರತೆ ಇದೆ ಅಂತಂದ್ರು, ನಂತರ ಇಲ್ಲ ಅಂತಂದ್ರು. ಅದನ್ನೇ ಈಗ ಬಿಜೆಪಿ ಹಿಡ್ಕೊಂಡು ಎಲ್ಲ ನಾಯಕರುಗಳು ರಾಜ್ಯ ಸರ್ಕಾರಕ್ಕೆ ಒಂದು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಸೊ ಈ ತಿರುಗೇಟನ್ನು ಕೊಡ್ತಾ ಇರ್ತಕ್ಕಂಥ ನಡುವೆ ರೈತರ ಹಿತಾಸಕ್ತಿಯನ್ನು ಕಾಯಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದು ಒಂದು ಇವತ್ತಿನ ಪ್ರಮುಖ ಒಂದು ಸುದ್ದಿ ವಿಶ್ಲೇಷಣೆ. ದೇಶದ ಜನತೆ ಇವತ್ತು ಸುಪ್ರೀಂ ಅವರು ಬೀದಿಗಿಳಿತಾ ಇದ್ದಾರೆ. ಪ್ರಜಾ ಪೀಡಕರ ಎಚ್ಚರ, ನಿಮಗೆ ಇನ್ ಮುಂದೆ ನೀವು ಈ ಅಧಿಕಾರ ನಡೆಸೋದು ಕಷ್ಟ ಆಗುತ್ತೆ. ಕೇವಲ ಅಂಧಭಕ್ತರನ್ನ ಸೋಷಿಯಲ್ ಮೀಡಿಯಾದ ಕುತ್ಕೊಂಡು ಬರೆಯತಕ್ಕಂಥ ಬಾಡಿಗೆ ಬಂಟ್ರನ್ನ ಇಟ್ಕೊಂಡು ನೀವೇನಾದ್ರು ಅಭಿಪ್ರಾಯ ಸೃಷ್ಟಿಸ್ವಿ ಅಂತ ಹೇಳ್ಕೊಂಡ್ರೆ ಅದು ಬಹಳ ಸುಳ್ಳು. ಮತ್ತು ಈ ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಅಥವಾ ನಾಡಿದ್ದು ಕನ್ನಡದ ಒಂದು ಆರೋಪಿಯ ನಟ ದರ್ಶನ್ ಅವ್ರಿಗೂ ಕೂಡ ಜಾಮೀನು ರದ್ದಾಗಿ ಮತ್ತೆ ಅವ್ರು ಜೈಲಿಗೆ ಹೋಗತಕ್ಕಂಥ ಸಂದರ್ಭ ಸಾಧ್ಯತೆ ಇದೆ. ಸೊ ಇದನ್ನೇ ಇನ್ನೂ ನ್ಯಾಯ ಬದುಕಿದೆ, ಸುಪ್ರೀಂ ಕೋರ್ಟ್ ನ್ಯಾಯ ಕೊಡುತ್ತೆ ಅಂತ ಹೇಳಿ ನಟಿ ರಮ್ಯಾ ಇದನ್ನ ಟ್ವೀಟ್ ಮಾಡಿದ್ರು. ಸೊ ಅದಕ್ಕಾಗಿ ರಮ್ಯಾ ಅವ್ರಿಗೆ ರೇಣುಕಾಸ್ವಾಮಿ ಏನು ಬೇರೆ ಮಹಿಳೆಯರಿಗೆ ಏನು ಮೆಸೇಜ್ ಮಾಡಿದ್ನೋ ಅದೇ ರೀತಿಯ ಮೆಸೇಜ್ಗಳನ್ನ ಈ ದರ್ಶನ್ ಅಭಿಮಾನಿಗಳು ನನಗೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿಗೂ ಮಾಡಿದ ಮೆಸೇಜ್ಗೂ ಮತ್ತು ದರ್ಶನ್ ಫ್ಯಾನ್ಗಳಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಸೊ ಇದು ನಿನ್ನೆ ದರ್ಶನ್ ಅವರಿಗೆ SPG ಭದ್ರತೆಯನ್ನ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ವಿಮಾನ ನಿಲ್ದಾಣದಿಂದ ಕೂಡ ಚರ್ಚೆ ನಡೀತಾ ಇದೆ. ಒಬ್ಬ ಕೊಲೆ ಆರೋಪಿಗೆ ಎಂತ ಭದ್ರತೆ ಕೊಡ್ತಾರೆ, ಯಾಕೆ ಭದ್ರತೆ ಕೊಟ್ಟರು ಕೂಡ ಚರ್ಚೆ ನಡೀತಾ ಇದೆ.
ಸೊ ಇದೆಲ್ಲರ ನಡುವೆ ಅಂತಿಮವಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಾಳೆ ಸುಪ್ರೀಂ ಕೋರ್ಟ್ ನ ಚರ್ಚೆ, ಸಂವಿಧಾನದ ಚರ್ಚೆ ಮತ್ತು ಸಂಸತ್ತಿನ ಏನ್ ಚರ್ಚೆ ನಡೀತಿರ್ತದೆ. ಸೊ ಎಲ್ಲಾ ಚರ್ಚೆಗಳ ಔಟ್ಕಮ್ ಏನಾಗುತ್ತೆ ಅಂತ ಕಾದ್ ನೋಡೋಣ. ಮತ್ತು ನಾಳೆ ಭರಪೂರ ಮಾಹಿತಿಗಳು ನಿಮ್ಮ ಮುಂದೆ ಇರ್ತವೆ. ಬಹುಶಃ ಬೆಳಗ್ಗೆ 10:30 ಎಲ್ಲ ಚಟುವಟಿಕೆಗಳು ಆರಂಭ ಆಗ್ತವೆ. ಅವೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ, ಮುಕ್ತ ಪತ್ರಿಕೋದ್ಯಮನ ಬೆಂಬಲಿಸಿ. ನಮಸ್ಕಾರ.